ಸ್ನೇಹಿತ ಬಂಧುಗಳೇ, ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಹಿಂದೆ ಬಾದಾಮಿ ಚಾಲುಕ್ಯರ ಕೆಲವೊಂದಿಷ್ಟು ಇತಿಹಾಸ ಮತ್ತು ಹಿನ್ನೆಲೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಕೇವಲ ಇಮ್ಮಡಿ ಪುಲಕೇಶಿಯವರ ಸಾಧನೆ ಮತ್ತು ಅವರು ಕೈಗೊಂಡಂತಹ ಯುದ್ಧ ಮತ್ತು ಅವರ ಜೀವನದ ಕೆಲವೊಂದಿಷ್ಟು ರಹಸ್ಯ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಡೀ ಬಾದಾಮಿ ಚಾಲುಕ್ಯರ ಇತಿಹಾಸದಲ್ಲಿ ಇಮ್ಮಡಿ ಅಥವಾ ಎರಡನೇ ಪುಲಕೇಶಿ ಎಂದು ಅಜರಾಮರ. ಎರಡನೇ ಪುಲಕೇಶಿಯ ತಂದೆ ಕೀರ್ತಿವರ್ಮ. ಪುಲಕೇಶಿಯು ಚಿಕ್ಕವನಿರುವಾಗಲೇ ತೀರಿಕೊಂಡ ಕಾರಣ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತವನ್ನು ಪುಲಕೇಶಿಯ ಚಿಕ್ಕಪ್ಪ ಮಂಗಳೇಶನು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ. ಆಡಳಿತ ನಡೆಸಿಕೊಂಡು ಬಂದ ನಂತರ ಚಿಕ್ಕಂದಿನಿಂದಲೇ ಪಾಲಕರಿಲ್ಲದಂತಹ ಪುಲಕೇಶಿಯ ಒಂದು ಶಿಕ್ಷಣ, ಸಂಸ್ಕಾರ, ರಾಜ ಪರಂಪರೆಯ ನಡತೆಗಳೆಲ್ಲವೂ ದೊರೆತು ಅಪ್ರತಿಮ ಯುದ್ಧ ವೀರನಾಗಿ ಹೊರಹೊಮ್ಮುವಂತೆ ಕಾರಣವಾಗುತ್ತದೆ. ಪುಲಕೇಶಿಯು ಬೆಳೆದು ದೊಡ್ಡವನಾದ ಮೇಲೆ ತಂದೆಯ ಸಿಂಹಾಸನವನ್ನು ಬಿಟ್ಟು ಕೊಡುವಂತೆ ಕೇಳಿಕೊಂಡಾಗ ಮಂಗಳೇಶನು ಅದಕ್ಕೆ ವಿರೋಧ ವ್ಯಕ್ತವನ್ನು ಪಡಿಸುತ್ತಾನೆ. ಮುಂದೆ ತನ್ನ ಅಧಿಕಾರಕ್ಕೆ ಸಂಚಕಾರ ಬರುವುದೆಂದು ತಿಳಿದು ಪುಲಕೇಶಿಯು ಮುಗಿಸಿಬಿಡುವ ಯೋಜನೆಯಲ್ಲಿ ತೊಡಗಿದ್ದ. ಚಾಣಾಕ್ಷಮತಿ ಪುಲಕೇಶಿಗೆ ಇದರ ಸುಳಿವು ದೊರೆಯುತ್ತಿದ್ದಂತೆಯೇ ಮಂಗಳೇಶನನ್ನು ಕ್ರಿಸ್ತಶಕ 610ರಲ್ಲಿ ಸಾಯಿಸಿಬಿಡುತ್ತಾನೆ. ಚಾಲುಕ್ಯ ಸಾಮ್ರಾಜ್ಯದ ಅಧಿಪತಿಯಾಗುತ್ತಾನೆ. ಇದು ಅನಂತಪುರ ಕೋಟೆಯಲ್ಲಿ ನಡೆದಂತಹ ಒಂದು ಘಟನೆ ಆಗಿರುವಂಥದ್ದು. ಹಾಗಾದರೆ ಪುಲಕೇಶಿ ಕೈಗೊಂಡಂತಹ ಯುದ್ಧಗಳು ಯಾವ್ಯಾವುದು ಮತ್ತು ಆತನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅನ್ನುವಂತಹ ಒಂದು ವಿಚಾರವನ್ನು ತಿಳಿದುಕೊಳ್ಳುವುದಾದರೆ, ಮಂಗಳೇಶನ ಆಪ್ತರೊಂದಿಗಿನ ಯುದ್ಧ. ಮುಂದಿನ ಆಡಳಿತ ಅವನಿಗೆ ಸುಗಮವಾಗಿರಲಿಲ್ಲ. ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ತನ್ನ ಸುತ್ತಮುತ್ತಲೂ ವೈರಿಗಳ ಪಡೆ ಎದ್ದು ನಿಂತಿತ್ತು. ಮಂಗಳೇಶನ ಆಪ್ತರೆಲ್ಲ ಸೇಡಿಗಾಗಿ ಹವಣಿಸುತ್ತಿದ್ದರು. ಅದನ್ನರಿತ ಪುಲಕೇಶಿ ಜಾಗೃತನಾಗಿ ಭೀಮಾ ನದಿ ತೀರದಲ್ಲಿ ಮಂಗಳೇಶನ ಆಪ್ತರಾದ ಗೋವಿಂದ ಮತ್ತು ಅಪ್ಪಯ್ಯರನ್ನು ಹೀನಾಯವಾಗಿ ಸೋಲಿಸುತ್ತಾನೆ. ಇಲ್ಲಿಂದ ಶುರುವಾದಂಥ ಅವನ ಸಾಮ್ರಾಜ್ಯ ವಿಸ್ತರಣೆ ಬಲು ರೋಚಕವಾಗಿ ಸಾಮ್ರಾಜ್ಯದ ವಿಸ್ತರಣೆ ಆಗುತ್ತಾ ಹೋಯಿತೇ ವಿನಃ ಆತ ಎಲ್ಲಿಯೂ ಕೂಡ ಸೋಲನ್ನು ಅನುಭವಿಸಲಿಲ್ಲ. ಬನವಾಸಿ ಮತ್ತು ತಲಕಾಡುವನ್ನು ವಶಪಡಿಸಿಕೊಂಡದ್ದು ಹೇಗೆ? ತಂದೆಯ ಕಾಲದಲ್ಲಿದ್ದ ಭೂಭಾಗವನ್ನು ವಿಸ್ತರಿಸಲು ನಿರ್ಧರಿಸಿದ ಪುಲಕೇಶಿಯು ಕದಂಬರ ಬನವಾಸಿ, ತಲಕಾಡಿನ ಗಂಗರು, ಅಳೂಪರ ಮೇಲೆ ಯುದ್ಧವನ್ನು ಸಾರುತ್ತಾನೆ. ಅಲ್ಲಿಯೂ ಕೂಡ ಅಭೂತಪೂರ್ವ ಯಶಸ್ಸನ್ನು ದೊರೆಯುತ್ತಾನೆ. ಅವರೆಲ್ಲರ ಯುದ್ಧದ ನಂತರ ಪುಲಕೇಶಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಮುಂದುವರಿಯುತ್ತಾರೆ. ನಂತರ ಪಲ್ಲವ ದೊರೆ ಮಹೇಂದ್ರವರ್ಮನೊಂದಿಗೆ ಕಾಳಗ. ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾದಂತಹ ಪಲ್ಲವರು ಸುದೀರ್ಘ ಕಾಲ ಆಳಿದ ರಾಜಮನೆತನ. ಅದು ಕದಂಬರ ಕಾಲಕ್ಕಿಂತಲೂ ಮುಂಚೆ ಅವರು ಕದಂಬರ ಮೇಲೆ ಆಕ್ರಮಣ ಮಾಡುತ್ತಲೇ ಬಂದವರು. ನಂತರ ಅದು ಚಾಲುಕ್ಯರ ತನಕವೂ ನಡೆದು ಬಂತು. ಯಾವಾಗ ಪುಲಕೇಶಿ ಅಧಿಕಾರಕ್ಕೆ ಬಂದನೋ ಆ ಒಂದು ವೇಳೆಗೆ ಪಲ್ಲವರ ದೊರೆ ಮಹೇಂದ್ರವರ್ಮನು ಸಂಘರ್ಷಕ್ಕಿಳಿದನು. ಆ ಸಮಯ ತುಂಬ ಕಷ್ಟಕರವಾಗಿತ್ತು. ಬಲಾಢ್ಯ ಪಲ್ಲವರ ಮೇಲೆರಗಿದ ಪುಲಕೇಶಿಯು ಅವರ ರಾಜಧಾನಿ ಕಂಚಿಯನ್ನು ಹೊರತುಪಡಿಸಿ ಬಹುಪಾಲು ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತಾನೆ. ಇದು ಪುಲಕೇಶಿಯ ಜೀವನದಲ್ಲಿ ಕಂಡಂಥ ರೋಚಕ ತಿರುವು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿಂದ ಅವನು ವೈರಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿರ್ತಾನೆ. ನಂತರ ಗುಜರಾತ್ ಮತ್ತು ಮಾಳವ ಪ್ರದೇಶಗಳ ಮೇಲೆ ಯುದ್ಧ. ಪುಲಕೇಶಿಯು ತನ್ನ ಸುತ್ತಮುತ್ತಲಿನ ರಾಜರುಗಳನ್ನೆಲ್ಲ ಸೋಲಿಸಿ ರಾಜ್ಯಗಳನ್ನು ವಶಪಡಿಸಿಕೊಂಡ ನಂತರ ಮುಂದೆ ಉತ್ತರ ಭಾರತದೆಡೆಗೆ ತನ್ನ ಗಮನವನ್ನು ಹರಿಸುತ್ತಾನೆ. ಮಾಳವ ಮತ್ತು ಗುರ್ಜರ ಪ್ರದೇಶಗಳನ್ನು ಯುದ್ಧದಲ್ಲಿ ಗೆಲ್ಲುವುದರ ಮೂಲಕ ಆ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ತನ್ನ ಸಾಮ್ರಾಜ್ಯ ಗುಜರಾತಿನವರೆಗೂ ಮುಂದುವರಿಯುತ್ತದೆ. ಅದರ ಅಭಿವೃದ್ಧಿಗಾಗಿ ತನ್ನ ಸಹೋದರನನ್ನು ಕೂಡ ನೇಮಿಸುತ್ತಾನೆ. ನಂತರ ಬಹಳ ರೋಮಾಂಚನ ಉಂಟು ಮಾಡಿದಂಥ ಒಂದು ಯುದ್ಧ, ಹರ್ಷವರ್ಧನನೊಂದಿಗಿನ ಯುದ್ಧ. ಪುಲಕೇಶಿಗೆ ಇಡೀ ಉತ್ತರ ಭಾರತವನ್ನು ವಶಪಡಿಸಿಕೊಳ್ಳುವಂತಹ ಉದ್ದೇಶವಿತ್ತು. ಹಾಗಾಗಿ ಅವನ ಯುದ್ಧೋನ್ಮಾನದ ಜಾಡು ತಿಳಿದ ಬಲಿಷ್ಠ ಸೈನ್ಯ ಹೊಂದಿದ ಹರ್ಷವರ್ಧನ ಪುಲಕೇಶಿಯ ಮೇಲೆ ಯುದ್ಧವನ್ನು ಸಾರುತ್ತಾನೆ. ಆದರೆ ಅವರ ನಿರೀಕ್ಷೆಯಂತೆ ಪುಲಕೇಶಿಯನ್ನು ಪರಾಭವಗೊಳಿಸುವಲ್ಲಿ ವಿಫಲನಾಗುತ್ತಾನೆ. ನರ್ಮದಾ ನದಿ ದಂಡೆಯ ಮೇಲೆ ನಡೆದ ಭೀಕರ ಯುದ್ಧದಲ್ಲಿ ಹರ್ಷವರ್ಧನನ ಸೈನ್ಯ ದಿಕ್ಕೆಟ್ಟು ಓಡಿ ಹೋಗುತ್ತದೆ. ಇದನ್ನು ಕಂಡ ಹರ್ಷವರ್ಧನ, ಹರ್ಷವೇ ಇಂಗಿ ಹೋಯಿತೆಂಬುದು ನಮಗೆ ಲಭ್ಯವಿರುವಂತಹ ಶಾಸನದ ಸಾರಾಂಶವಾಗಿರುವಂಥದ್ದು. ಆದರೆ ಹರ್ಷವರ್ಧನನೊಂದಿಗೆ ನಡೆದಂಥ ಯುದ್ಧ ಒಪ್ಪಂದದಲ್ಲಿ ಅಂತ್ಯವಾಯುತ್ತದೆ.
ಆ ಒಪ್ಪಂದವೇ ಪುಲಕೇಶಿಯು ಇಡೀ ಭಾರತವನ್ನು ವಶ ಮಾಡಿಕೊಳ್ಳುವ ಕಾರ್ಯದಿಂದ ವಿಮುಖವಾಗುವಂತೆ ಮಾಡುತ್ತದೆ. ಹರ್ಷವರ್ಧನನು ತಾನೆಂದಿಗೂ ದಕ್ಷಿಣದ ಮೇಲೆ ಮತ್ತು ನೀನೆಂದಿಗೂ ಉತ್ತರದ ಮೇಲೆ ಆಕ್ರಮಣ ಮಾಡುವುದು ಬೇಡ, ದಕ್ಷಿಣದ ಚಕ್ರಾಧಿಪತ್ಯ ನಿನಗಿರಲಿ, ಉತ್ತರದ ಅಧಿಪತ್ಯ ತನಗಿರಲಿ ಎಂಬುದು ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಅಲ್ಲಿಗೆ ಪುಲಕೇಶಿಯ ಉತ್ತರ ಭಾರತದ ದಂಡಯಾತ್ರೆ ನಿಂತಿತು. ಇಲ್ಲವಾದರೆ ಇಡೀ ಭಾರತ ಪುಲಕೇಶಿಯ ಕೈಯಲ್ಲಿ ಇರುವಂಥದ್ದಾಗಿತ್ತು. ಆದಾಗ್ಯೂ ಭಾರತ ಮುಕ್ಕಾಲು ಪಾಲು ಅವನ ಅಧೀನದಲ್ಲಿತ್ತು. ಐಹೊಳೆ ಶಾಸನ ಮತ್ತು ಹ್ಯೂಯತ್ಸಾಂಗ್ನ ಬರಹದ ಸಾಕ್ಷಿಗಳು ಇವೆ. ಯುದ್ಧದಿಂದ ಮರಳಿದ ಹರ್ಷವರ್ಧನನು ತಾನು ಪುಲಕೇಶಿಯೊಡನೆ ನಡೆದ ಯುದ್ಧದಲ್ಲಿ ಜಯಶೀಲನಾಗಿದ್ದೇನೆಂದು ಬರೆಸಿಕೊಂಡಿದ್ದಾನೆ. ಆದರೆ ಇದಕ್ಕೆ ಸಾಕ್ಷಿಯಾಗಿ ಚೀನಾದ ಯಾತ್ರಿಕ ಹ್ಯೂಯತ್ಸಾಂಗ್ನ ತನ್ನ ಸಿಯೂಕಿ ಕೃತಿಯಲ್ಲಿ ಇಮ್ಮಡಿ ಪುಲಕೇಶಿಯ ಯುದ್ಧ ಸಾಮರ್ಥ್ಯ, ಯುದ್ಧ ಕೌಶಲ ಮತ್ತು ಯುದ್ಧ ತಂತ್ರಗಳ ಬಗ್ಗೆ ಅಪಾರವಾಗಿ ಹೊಗಳಿದ್ದಾನೆ. ಇದು ನಮಗೆ ಸಿಗಬಹುದಾದಂಥ ವಿದೇಶಿ ಸಾಕ್ಷ್ಯಾಧಾರವಾಗಿದೆ. ಮುಖ್ಯವಾಗಿ ಐಹೊಳೆ ಮೇಗುತಿ ದೇವಾಲಯದ ಎದುರಿನಲ್ಲಿರುವ ರವಿಕೀರ್ತಿಯ ಶಾಸನವು ನಿಜ ಅಂಶವನ್ನು ಒಳಗೊಂಡಿರುವಂಥದ್ದು. ಮತ್ತು ಪಲ್ಲವರ ದೊರೆ ನರಸಿಂಹವರ್ಮನ ಆಕ್ರಮಣ ಮತ್ತು ಪುಲಕೇಶಿಯ ಅಂತ್ಯ ಹೇಗಾಯಿತು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಕ್ರಿಸ್ತಶಕ 642ರಲ್ಲಿ ಪಲ್ಲವರ ಬಲಿಷ್ಠ ದೊರೆ ನರಸಿಂಹವರ್ಮನು ಪುಲಕೇಶಿಯ ಮೇಲೆ ಆಕ್ರಮಣವನ್ನು ಎಸಗುತ್ತಾನೆ. ಇಂತಹ ಸಂದರ್ಭದಲ್ಲಿ ಪುಲಕೇಶಿಯ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಕಲಹವೇರ್ಪಡುತ್ತದೆ. ಮೂರನೆಯ ಮಗ ವಿಕ್ರಮಾದಿತ್ಯ ಬಾದಾಮಿಯಿಂದ ಹೊರನಡೆದು ಶತ್ರುಪಾಳೆಯದೊಂದಿಗೆ ಕೈಜೋಡಿಸುತ್ತಾರೆ. ಈ ಯುದ್ಧದಲ್ಲಿ ಪುಲಕೇಶಿಯು ಸೋಲುವುದಲ್ಲದೆ ಕೊಲ್ಲಲ್ಪಡುತ್ತಾನೆ. ಸತತವಾಗಿ 33 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಅವನ ಸಾಧನೆಗಳು ಅಪೂರ್ವವಾಗಿರುವಂಥದ್ದು. ಸುಮಾರು 13 ವರ್ಷಗಳ ಕಾಲ ಬಾದಾಮಿಯ ಪಲ್ಲವರ ಆಳ್ವಿಕೆಯಲ್ಲಿತ್ತು. ನಂತರ ಪುಲಕೇಶಿಯ ಮೂರನೆಯ ಮಗ ವಿಕ್ರಮಾದಿತ್ಯ ಬಾದಾಮಿಯನ್ನು ಪುನಃ ವಶಪಡಿಸಿಕೊಂಡು ಚಾಲುಕ್ಯರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆ ಸಾಮ್ರಾಜ್ಯವನ್ನು ಮುಂದುವರಿಸುತ್ತಾ ಹೋಗುತ್ತಾನೆ. ಹೀಗೆ ಅದ್ವಿತೀಯ ಶಕ್ತಿ ಸಾಮರ್ಥ್ಯ ಹೊಂದಿದ ಕನ್ನಡದ ಅರಸ ಕಡೆಗೆ ಯುದ್ಧದಲ್ಲಿ ಹತನಾಗಿದ್ದು ವೀರ ಪರಂಪರೆಗೆ ತಕ್ಕುದಾಗಿದೆ. ಅವರ ಕಾಲದಲ್ಲಿ ರಚಿತವಾದ ದೇಗುಲಗಳು ಇಂದಿಗೂ ಕೂಡ ಸಾಕ್ಷಿಯಾಗಿ ನಿಂತಿವೆ. ಜೀವನ ಕ್ರಮ, ಆಡಳಿತ ಪದ್ಧತಿ, ರಾಜ ಪರಂಪರೆಯ ಬಗ್ಗೆ ಇನ್ನೂ ಕೂಡ ತಿಳಿದುಕೊಳ್ಳಬೇಕಾದಂತಹ ಅಗತ್ಯ ಕೂಡ ಇದೆ. ಬಹುಶಃ ಇಮ್ಮಡಿ ಪುಲಕೇಶಿ ಮನಸ್ಸು ಮಾಡಿದರೆ ಇಡೀ ದೇಶವನ್ನು ತನ್ನ ಕೈಯಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ಅರಸನಾಗಿದ್ದ. ಆದರೆ ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ ಅವರ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಯಾಕೆ? ಇವರೇನಾದರೂ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದರಾ? ಅಥವಾ ಆ ಒಂದು ಸಂದರ್ಭದಲ್ಲಿ ಉನ್ನತ ಮತ್ತು ಕೀಳು ಅನ್ನುವಂತಹ ಒಂದು ಪದ್ಧತಿಗಳು ಇತ್ತ? ರಾಜರಲ್ಲಿಯೇ ಇಂತಹ ಒಂದು ಪದ್ಧತಿಗಳು ಇತ್ತು ಅಂತ ಹೇಳಿದರೆ ಯಾಕೆ? ಇಂತಹ ಪದ್ಧತಿಗಳು ಇತ್ತು ಅಂತ ಹೇಳಿದರೆ ಅಂದಿನ ಒಂದು ರಾಜಕೀಯ ಪರಿಸ್ಥಿತಿಗಳು ಮತ್ತು ಅಲ್ಲಿಯ ಮುಂದುವರಿದಂತಹ ಸಾಮ್ರಾಜ್ಯದ ವಿಸ್ತರಣೆಯ ಒಂದು ಅರಸರುಗಳಲ್ಲಿ ಆದಂತಹ ಕಲಹಗಳು ಏನಿರ್ಬೋದು ಅನ್ನುವಂಥದ್ದು ಕೂಡ ಇದುವರೆಗೆ ರಹಸ್ಯವಾಗಿರುವಂತಹ ಮತ್ತು ಬೇಸರದ ಸಂಗತಿಯಾಗಿರುತ್ತೆ. ಏನೇ ಆಗಲಿ ಗೆಳೆಯರೇ, ಭಾರತದ ಇತಿಹಾಸದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಸತತ 33 ವರ್ಷಗಳ ಕಾಲ ಕನ್ನಡ ಮತ್ತು ದೇಶಕ್ಕಾಗಿ ಹೋರಾಟವನ್ನು ಮಾಡಿದಂತಹ ಇಮ್ಮಡಿ ಪುಲಕೇಶಿಯ ಬಗ್ಗೆ ತಮಗಿಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.